ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜಧಾನಿ ಬೆಂಗಳೂರಲ್ಲೂ ಗಣತಿದಾರರಿಗೆ ಸಂಕಷ್ಟ. ಒಂದೊಂದು ಮನೆಯಲ್ಲಿ ಹಿಡಿತಾ ಇದೆ ಗಂಟೆಗಿಂತಲೂ ಹೆಚ್ಚು ಸಮಯ. ನಿನ್ನೆ ಮೊದಲ ದಿನ 22,141 ಮನೆಗಳ ಸಮೀಕ್ಷೆ ಪೂರ್ಣ. ಸವಾಲುಗಳ ನಡುವೆಯೇ ಇವತ್ತು ನಡೆಯಲಿದೆ ಎರಡನೇ ದಿನದ ಸರ್ವೆ. ರಾಜ್ಯದಲ್ಲಿ ಸ್ಲೋ ಡ್ರೈವಿಂಗ್ನಲ್ಲಿ ಸಾಗ್ತಾ ಇದ್ದ ಜಾತಿ ಜನಗಣತಿಗೆ ವೇಗ. 13 ದಿನ ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ಸಮೀಕ್ಷೆ ಮುಕ್ತಾಯ. ಅಧಿಕೃತ ಮಾಹಿತಿ ಕೊಟ್ಟ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಕ್ಷೇತ್ರಗಳ ವಿಂಗಡಣೆ ಜೆಡಿಎಸ್ ತಕರಾರು. ಸರ್ಕಾರ ತನಗಿಷ್ಟ ಬಂದಂತೆ ಮಾಡಿದ್ದಾಗಿ ಕಾನೂನು ಹೋರಾಟಕ್ಕೆ ತಯಾರಿ ಶುರು. ಯಶವಂತಪುರ, ದಾಸರಹಳ್ಳಿ, ಸರ್ವಜ್ಞನಗರ ಸೇರಿ ಹಲವು ಕ್ಷೇತ್ರಗಳ ಬಗ್ಗೆ ಶೀಘ್ರ ದೂರು. ಕೆಆರ್ಎಸ್ ಕಟ್ಟೋಕೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್. ನಾನು ಓದಿರೋ ಪ್ರಕಾರ ಕನ್ನಂಬಾಡಿ ಕಟ್ಟೆಯನ್ನ ಪ್ರಾರಂಭ ಮಾಡಿದ್ದೇ ಅವನು. ಟಿಪ್ಪು ಹಾಡಿ ಹೊಗಳಿದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಮುಲುಗೆ ರಾಜಕೀಯ ವಿರೋಧದ ಅಲೆ. ಹಳೆ ಕ್ಷೇತ್ರದತ್ತ ಮುಖ ಮಾಡಿದ ಮಾಜಿ ಸಚಿವಗೆ ಸಿಗುತ್ತಾ ಜೀವಸೆಲೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಂಡುಕೊಳ್ತಾರ ಗಟ್ಟಿ ನೆಲೆ. ದಾವಣಗೆರೆಯಲ್ಲಿ ಶಾಂತಿ ಕದಡೋಕೆ ಕಿಡಿಗೇಡಿಗಳ ಯತ್ನ. ಶ್ರೀರಾಮನ ಭಾವಚಿತ್ರದ ಫ್ಲೆಕ್ಸ್ ಹರಿದು ವಿಕೃತಿ. ಪುಂಡರ ವಿರುದ್ಧ ಕ್ರಮಕ್ಕೆ ಹಿಂದೂ ಯುವಕರ ಒತ್ತಾಯ. ಆಜಾದ್ ನಗರ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಮದುವೆಗೆ ಮೊದಲು ಆಕೆ ಜೊತೆ ಸಂಬಂಧ ಇದ್ದಿದ್ ನಿಜ. ಒತ್ತಾಯ ಮಾಡಿ ಲೈಂಗಿಕ ಕ್ರಿಯೆ ನಡೆಸಿದ್ದು ನಾನಲ್ಲ, ಆಕೆನೇ. ಸೈಕೋ ರೀತಿ ವರ್ತಿಸಿ ನನ್ನ ಬಳಿಯೇ 17 ಲಕ್ಷ ವಸೂಲಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪತ್ನಿ ಖಾಸಗಿ ವಿಡಿಯೋ ಶೂಟ್ ಕೇಸ್ ಬಗ್ಗೆ ಸೈಯದ್ ಇನಾಮುಲ್ ಪ್ರತ್ಯಾರೋಪ. ಪತಿ ಸೈಯದ್ ಇನಾಮುಲ್ ಹೇಳ್ತಿರೋದೆಲ್ಲ ಸುಳ್ಳು. ಪತ್ನಿಯಿಂದಾನು ಮತ್ತೆ ವಿಡಿಯೋ ರಿಲೀಸ್. ಮೊದಲೇ ಮದುವೆಯಾಗದಿ ಅಂತ ಗೊತ್ತಾಗಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ ಅಂತ ಕೌಂಟರ್. ಜೈಲಿನಲ್ಲಿ ಸೇಬಿನ ಹಾರ ಹಾಕೊಂಡು ರೌಡಿ ಶೀಟ ಗುಬ್ಬಚ್ಚಿ ಸೀನನ ಹುಟ್ಟುಹಬ್ಬ ಆಚರಣೆ. ವಿಡಿಯೋ ಹೊರಬರ್ತಾ ಇದ್ದ ಹಾಗೆ ಸಿಬ್ಬಂದಿ ಮೇಲೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಗರಂ. ತನಿಖೆ ನಡೆಸಿ ವರದಿ ಕೊಡುವಂತೆ ಸೂಚನೆ. ಪುಷ್ಪ ಸಿನಿಮಾದ ಸಿಂಡಿಕೇಟ್ ಮಾದರಿ ಸಂಸ್ಥೆ ಹುಟ್ಟು ಹಾಕಿದ ಸಂಸದ. ಪ್ರೇರಣಾ ಸಂಸ್ಥೆಯಿಂದಾನೇ ಗುತ್ತಿಗೆದಾರರು ಸಾರ್ವಜನಿಕರಿಗೆ ಕಾಂಕ್ರೀಟ್ ಖರೀದಿಗೆ ಆದೇಶ. ಕೊಪ್ಪಳ ಎಂಪಿ ರಾಜಶೇಖರ್ ಹಿಟ್ನಾಳ್ ನಡೆ ವಿರುದ್ಧ ಆಕ್ರೋಶ. ರಸ್ತೆಗಾಗಿ ಮೈಸೂರಿನ ಸಾಲಿಗ್ರಾಮ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯೇ ಧ್ವಂಸ. ತಾಲೂಕು ಆಡಳಿತದ ವಿರುದ್ಧ ಸ್ಥಳೀಯರ ಆಕ್ರೋಶ. ಏನೂ ಕ್ರಮ ಕೈಗೊಳ್ಳದೆ ಶಿಕ್ಷಣ ಇಲಾಖೆಯದ್ದು ಮೌನದ ವೇಷ. ಕಲಬುರಗಿಯಲ್ಲಿ ಅತಿವೃಷ್ಟಿಯಿಂದ ತೊಗರಿ, ಉದ್ದು, ಹೆಸರು ಸೇರಿ ಇತರ ಬೆಳೆ ಹಾನಿ. ಸಾಲಬಾಧೆ ತಾಳೂಕಾಗದೆ 19 ಎಕರೆ ಜಮೀನು ಹೊಂದಿದ್ದ ರೈತ ಜಾಫರ್ ಹಿಡಿದಿದ್ದು ಸಾವಿನ ದಾರಿ. ಈ ಆತ್ಮಹತ್ಯೆಯಿಂದ ಅನಾಥರಾದ 3 ಮಕ್ಕಳು, ಹೆಂಡತಿ. ಭೀಮಾ ನದಿ ಪ್ರವಾಹ ತಗ್ಗಿದ ಮೇಲೂ ಸಂತ್ರಸ್ತರಿಗೆ ತಪ್ಪದ ಸಂಕಟ. ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಅನಾರೋಗ್ಯದ ಆಟ. ಮನೆಯಲ್ಲಿ, ಜಮೀನಿನಲ್ಲಿ ಕೆಸರು ನಿಂತು ಜೀವನ ಅಯ್ಯೋ ಅಕಟಕಟ. ಸಿಲಿಕಾನ್ ಸಿಟಿಯ ರೋಡ್ಗಳು ಗುಂಡಿಮಯ. ರಸ್ತೆಗಿಳಿಯುವುದಕ್ಕೆ ಜನರಿಗೆ ಪ್ರಾಣ ಭಯ. ಬನ್ನೇರುಘಟ್ಟ ರಸ್ತೆಯಲ್ಲಿ ಪಾಟ್ಹೋಲ್ನಿಂದ ಪಲ್ಟಿಯಾದ ಬೈಕ್. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಸವಾರ ಎಸ್ಕೇಪ್. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ದಸರಾ ಉತ್ಸವ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಚಂದನವನದ ಕಲರವ. 3 ದಿನಗಳ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ.
ದಸರಾ ಯಶಸ್ಸಿಗೆ ಕಾರಣನಾದ ಅಭಿಮನ್ಯುವನ್ನ ಮುದ್ದಾಡಿದ ಮಾವುತ, ಆನೆಗೆ ಬಿಗಿ ಅಪ್ಪುಗೆ ಜೊತೆಗೆ ಸಿಹಿ ಮುತ್ತು ನೀಡಿದ ವಸಂತ, ಕ್ಯಾಪ್ಟನ್ ಅಭಿಮನ್ಯು ಕಾರ್ಯಕ್ಕೆ ಮೆಚ್ಚುಗೆಯೂ ವ್ಯಕ್ತ. ಕಾಂತಾರ ವಿಲನ್ನ ಗೇ ಅಂತ ಹೇಳಿ ಅವಹೇಳನ, ಗುಲ್ಶನ್ ದೇವಯ್ಯ ಬಗ್ಗೆ ಕಾಮೆಂಟ್ ಹಾಕಿದವನಿಗೆ ಕೂಲ್ ಆಗಿ ಉತ್ತರ. ಓಕೆ ಗುರು, ನಿಮ್ಮ ಅಭಿಪ್ರಾಯವನ್ನ ಸ್ವಾಗತಿಸ್ತೀನಿ ಎಂದ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.